ನಾವು ಮಾತಾಡಿದೆವು, ಕಡಕ್ಬಾಳ ಅವ್ರಿಗೆ ಮಾತಾಡಿದೆವು, ಮತ್ತು ಭೀಮಾಶಂಕರ್ ಅವ್ರಿಗೆ ತಾಲೂಕ್ ಪಂಚಾಯತ್ ಇವರಿಗೂ ಮಾತಾಡಿದೆವು. ಸಂಬಂಧಪಟ್ಟಂತೆಲ್ಲ ಅಧಿಕಾರಿಗಳು ಕೂಡ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರ, ಇಲ್ಲಿ ಹಿಂಗಣಿ ಗ್ರಾಮಕ್ಕೆ ನೀರು ಬಂದು ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರ. ದಯವಿಟ್ಟು ನಾನು ಈ ಮೂಲಕ ಹಿಂಗಣಿ ಗ್ರಾಮಸ್ಥರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಕೂಡಲೇ ಸಂಬಂಧಪಟ್ಟಂತ ದಂಡಾಧಿಕಾರಿಗಳು, ತಾಲೂಕು ಆಡಳಿತ ಏನಾಗ್ಯದ ಇದೆಲ್ಲ ಪರಿಹಾರ ವೀಕ್ಷಣೆ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ನೀವೆಲ್ಲ ಧೈರ್ಯ ತುಂಬಬೇಕಾಗಿತ್ತು. ಆಫೀಸರ್ಸ್ ಇಲ್ಲೇ ಇರಬೇಕಾಗಿತ್ತು. ನೀವು ಯಾರು ಇವತ್ತು ಧೈರ್ಯ ತುಂಬತಕ್ಕಂತ ಶಕ್ತಿ ಮಾಡಿಲ್ಲ. ಇದೆಲ್ಲ ಜನ ನಿರಾಶ್ರಿತರಾಗಿ ಇವತ್ತು ಕಂಗಾಲಾಗಿದ್ದಾರೆ. ನಾನು ಒಂದ್ ವೇಳೆ ಇದೇ ರೀತಿ ಇವತ್ತು ನಾವು ಮಧ್ಯಾಹ್ನದೊಳಗ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಅಂದ್ರೆ ನಾವು ಇವತ್ತು ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಿಂದ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ನೀವೆಲ್ಲ ಹಿಂಗಡಿ ಗ್ರಾಮದ ಆಡಳಿತ ಮಂದಿರು, ನಾನು ಸೋತಿರ್ಬೋದು, ಸೋತರು ಕೂಡ ನಿಮ್ಮ ಜೊತೆಯಲ್ಲಿ, ಬಡವನಾಗಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಕಷ್ಟ ಸುಖದಲ್ಲಿ ಇರ್ತೇನೆ. ನಿಮ್ಗೆ ಏನಾದ್ರೂ ನೋವಾದ್ರೂ ಕೂಡ ನನ್ನ ಪ್ರಾಣವನ್ನು ಕೊಟ್ಟು ಕಾಪಾಡ್ತೇನೆ. ನೀವು ಯಾರು ಧೈರ್ಯ ಬಿಡಬೇಕಾಗಿಲ್ಲ, ನೀವು ಪರವಾಗಿರ್ತೇನೆ.